ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ನವಂಬರ್ ಮಂತು ಈ 12 ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ, ಸೂರ್ಯ, ಶನಿ, ಬುಧ, ರಾಹು, ಕೇತು ಕೆಡಿಸ್ತಾವ ಕೊಡ್ತಾವ, ಹೆಂಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಲಿ. ಗುರು ಇನ್ನೂ ತಾಂಡವಾಡ್ತಿದ್ದಾನೆ. ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯ ಮತ್ತು ಬುಧಗ್ರಹ ಇಬ್ಬರು, ಸೂರ್ಯನೂ ಕುಜನು ಶುಕ್ರ ಒಟ್ಟಿಗೆ ಸೇರ್ತಾರೆ. ಈ ನವಂಬರ್ ಮಂತಲ್ಲಿ ಏನಾದ್ರು ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ, ನೀರತ್ತ ಜೋಪಾನಾಗಿರಿ, ಫ್ಲೈಟಲ್ಲಿ ಹುಷಾರಾಗಿರಿ, ಟ್ರೈನಲ್ಲಿ ಹುಷಾರಾಗಿರಿ. ದೊಡ್ಡ ಜಗಳ ಆಗುತ್ತೆ, ಇಡೀ ಪ್ರಾಪರ್ಟಿಗೆ ಅಣ್ಣ ತಮ್ಮದಿರ ಜಗಳ ಆಗುತ್ತೆ. ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟಾ ಹೊರಬಿಡ್ತವೆ. ತುಂಬ ತೊಂದರೆ. ಈ ಒಂದು ನವಂಬರ್ ಮಂತು ವೆರಿ ಡೇಂಜರ್ ತಿಂಗಳು. ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಹೆದರ್ತೀನಿ. ಏನು ಭಾಳ ಹೆದರ್ತಾ ಇದ್ದೀನಿ ಅಂದರೆ, 9ನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತವೋ ಅದೇ ಥರ 11ನೇ ತಿಂಗಳು ಏನಾದ್ರು ಕೆಟ್ಟದ್ದು ಮಾಡುತ್ತೆ, ತುಂಬ ಕೆಟ್ಟದ್ದು ಮಾಡುತ್ತೆ. ಅದರಲ್ಲೂ ಕೂಡ ಧನುಸು ರಾಶಿ ದಿವಸನೇ ಕೆಟ್ಟದಾಗುತ್ತೆ. ಧನುಸು ರಾಶಿ ದಿವಸ ಹುಷಾರಾಗಿರಿ. ತುಂಬ ಕೆಟ್ಟ ಟೈಮ್ ನಡೆದಿದೆ ಧನುಸು ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಬೇಡಿ. ಆಪತ್ತಿದೆ, ಕೆಟ್ಟದಿದೆ, ತೊಂದರೆ ಇದೆ, ಗಂಡಾಂತರಗಳಿದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ. ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ. ಕೆಟ್ಟ ಹ್ಯಾಬಿಟಿಗೆ ಆ್ಯಡ್ ಮಾಡ್ಕೋಬೇಡಿ. 11ನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 11ನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 11 ಭಾಳ ಕೆಟ್ಟದಿದೆ, ಭಾಳ ರಾಜಯೋಗನೂ ಇದೆ, ಕೆಟ್ಟದಿದೆ. ಯಾವೆಲ್ಲ ರಾಶಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜಯೋಗ. ಈ ರಾಜಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ. 11ನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ, ದುಃಖ ಆಗುತ್ತೆ ಪ್ರಪಂಚದಲ್ಲಿ. ಅದರಲ್ಲೂ ಕೂಡ 11ನೇ ತಿಂಗಳಲ್ಲಿ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದು. ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ, ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ. 11ನೇ ತಿಂಗಳು ನಾನು ಈ ವರ್ಷ ಸಿಕ್ಕಾಪಟ್ಟೆ ಇರೋದು. ಅದರಲ್ಲೂ ಕೂಡ ತಮಿಳ್ನಾಡು ಉರಿಬೋದು. ತುಂಬ ಕೇರ್ಫುಲ್ಲಾಗಿರಿ. 11ನೇ ತಿಂಗಳಲ್ಲಂತೂ ಎಲ್ಲೂ ಟೆಂಪಲ್ಗೆ ಮತ್ತೊಂದಕ್ಕೆ ಹೋಗ್ಬೇಡಿ. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ. ಮೀನರಾಶಿಯರಿಗಂತೂ ಭಯಂಕರ ರಾಜಯೋಗ ಕೊಡ್ತಾನೆ ಗುರು. ತುಂಬ ತಾಂಡವಾಡ್ತಾನೆ. ಒಂದು ಸರಿ ನೀವು ಆಲಂಗುಡಿ ಗುರು ಟೆಂಪಲ್ಗೆ ನಮಸ್ಕಾರ ಮಾಡಿ, ನಿಮ್ಮ ಪ್ರಾರ್ಥನೆ ಆಗಿ, ಗುರು ನಿಮ್ಮ ರಾಶಿ ನೋಡೋದ್ರಿಂದ ಕನಕ ಪುಷ್ಯರಾಗನ ಹಾಕಿ ತುಂಬ ಪಾಸಿಟಿವ್ ಕೊಡುತ್ತೆ. ರಾಶಿಯಲ್ಲಿ ಶನಿ ಇರೋದ್ರಿಂದ ನೀಲವನ್ನು ಯೂಸ್ ಮಾಡಿ, ತುಂಬ ಲಕ್ಕನ್ನು ಕೊಡುತ್ತೆ. ನಿಮಗೆ ಕುಜಗ್ರಹ ತುಂಬ ಚೆನ್ನಾಗಿದ್ದಾನೆ. ಅದರ ಜಮೀನು ಕೆಲಸ ಮಾಡೋರಿಗೆ ತುಂಬ ದೊಡ್ಡ ಸಕ್ಸಸ್ ಕೊಡುತ್ತೆ. ಮೀನರಾಶಿಗೆ ಗೌರ್ಮೆಂಟ್ ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಕಾನೂನು ರೀತಿಯಲ್ಲಿ ಏನಾದ್ರು ಇದ್ದರೆ ನಿಮ್ಮ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಏಕೆಂದರೆ ಸೂರ್ಯ ತುಂಬ ಲಾಭದಲ್ಲಿದ್ದಾರೆ. ಅದೇ ಥರ ಶುಕ್ರ ತುಂಬ ಲಾಭದಲ್ಲಿದೆ. ಸಿನಿಮಾ ನಟರುಗಳಿಗೆ ಹೆವಿ ಸಕ್ಸಸ್ಸನ್ನು ಕೊಡುತ್ತೆ. ಮೀನರಾಶಿಯವ್ರಿಗೆ ಏನಪ್ಪ ಅಂದರೆ ಒಂದು ವಿಶೇಷ, ನಿಮಗೆ ಬುಧ ಮತ್ತು ರಾಹು ತುಂಬ ಕೆಟ್ಟಿದ್ದಾನೆ. ಯಾರಿಗೆ ರಾಹು ದಶೆ ಬುಧ ಭಕ್ತಿ ನಡೀತಾ ಇರುತ್ತೋ, ಬುಧ ದಶೆ ರಾಹು ಭಕ್ತಿ ಯಾರಿಗೆ ನಡೀತಾ ಇರುತ್ತೋ, ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕಿರ್ತಾರೆ. ನೀವು ಹೋದಾಗ ನಿಮ್ಮ ಲೈಫಲ್ಲಿ ಈ ತಿಂಗಳಲ್ಲಿ ರಾಹುಗೂ ಬುಧನ ಟೆಂಪಲ್ಗೆ ಬರ್ರಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ಅಂಥ ಯೋಗ ಗ್ರಹಗಳು ಕೆಟ್ಟಿರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿಗೆ ಇಲ್ಲ ನಿಮ್ಮ ಹೆಂಡತಿಯಲ್ಲಿ ಏನೋ ಒಂದು ಸಣ್ಣ ಜಗಳ ಆಗುತ್ತೆ, ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ಆದರೆ ನಿಮಗೆ ದುಡ್ಡು ಕಾಸೆಲ್ಲ ತಾಂಡವಾಡ್ತೈತೆ, ದುಡ್ಡು ಬರುತ್ತೆ ಖಂಡಿತ. ಕೂಡ ಈ ಒಂದು ನವಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಭಾಳ ವಿಪರೀತ ರಾಜಯೋಗನ ಕೊಡ್ತಾ ಗ್ರಹನೇ ನಿಮಗೆ ಗುರುಗ್ರಹ. ಹಾಗಾಗಿ ಪ್ರತಿ ದಿವಸ ನೀವು ಗುರುಗ್ರಹನ ಆರಾಧನೆ ಮಾಡಿ. ನಿಮ್ಮ ಲೈಫಲ್ಲಿ ಯಾರು ಇಲ್ವಾ, ಕಷ್ಟಪಡ್ತಾಯಿದ್ದೀರಾ, ನಿಮ್ಮ ಸಪೋರ್ಟಿಗೆ ಯಾರು ಇಲ್ವಾ, ಖಂಡಿತ ಕೂಡ ಇದ್ದಾರೆ. ಯಾಕಿಲ್ಲ ಅಂತೀರ. ಯೆಲ್ಲೋ ಕಲರ್ ಬಟ್ಟೆಯನ್ನು ಡೈಲಿ ನೈಟ್ ಡ್ರೆಸ್ ಆಗಿ ಬಳಸಿ, ಆ ರೂಮನ್ನು ಯೆಲ್ಲೋ ಕಲರ್ ಮಾಡಿ, ಹೊಚ್ಕೊಳೋ ಬೆಡ್ಶೀಟನ್ನು ಯೆಲ್ಲೋ ಕಲರ್ ಮಾಡಿ ನೋಡಿ. ಒಂದು ತಿಂಗಳು ಬಿಡ್ದಲೇ ಈ ಒಂದು ತಿಂಗಳಲ್ಲಿ ಮೀನರಾಶಿ ಈ ಕಾಸ್ಟ್ಯೂಮ್ನ ಯೂಸ್ ಮಾಡಿ ಮಲಗಿ, ಒಳ್ಳೆಯದಾಗುತ್ತೆ. ನೀವು ಮಲಗೋ ಜಾಗದಲ್ಲಿ ಒಂದು ವೈಟ್ ಗ್ಲಾಸ್, ಒಂದು kg ಅಷ್ಟು ಕಡಲೆಕಾಳನ್ನು ನಿಮ್ಮ ತಲೆ ದಿಂಬು ಭಾಗದಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತೀರ ಅಲ್ಲಿಟ್ಟು ಮಲಗಿ. ನೀವು ಮಲಗಬೇಕಾದ್ರೆ ನೈಟ್ ಬರಬೇಕಾದ್ರೆ, ನೀವು ಬೆಳಗ್ಗೆ ಎದ್ದು ಬರ್ಬೇಕಾದ್ರೆ ನಿಮ್ಮ ಹಾಸಿಗೆ ಮಧ್ಯಕ್ಕೆ ಕಡಲೆಕಾಳನ್ನ ಗ್ಲಾಸ್ದಲ್ಲಿ ಏನಿರುತ್ತೆ 1 kg ಅದನ್ನು ನಿಮ್ಮ ಹಾಸಿಗೆ ಮಧ್ಯಕ್ಕೆ ಇಟ್ಬಿಟ್ಟು ಬರ್ರಿ. ಆ ಬರೋ ಹೊತ್ತಿಗೆ ಅಲ್ಲಿ ಮಲಗಿ ಒಂದು ತಿಂಗಳು ಬುಡದಲ್ಲೇ ಇದನ್ನು ಮಾಡಿ. ನಿಮಗೆ ಸಾಲದಿಂದ ಆಚೆ ಬರ್ತೀರಾ, ಫೈನಾನ್ಸ್ ಪ್ರಾಬ್ಲಮ್ದಿಂದ ಆಚೆ ಬರ್ತೀರಾ, ಮದುವೆ ಆಗದಿದ್ದರೆ ಮದುವೆ ಆಗುತ್ತೆ, ಮಕ್ಕಳಿದ್ದಾಗ ಮಕ್ಕಳಾಗುತ್ತೆ.
ಏನಾದ್ರು ನೀವು ಒಬ್ಬನ ಯಾರನ್ನು ಇಷ್ಟಪಡ್ತಾಯಿದ್ರೆ ಅವ್ನು ಒಪ್ತಾರಲ್ಲ, ಹುಡುಗನೋ ಹುಡುಗಿನೋ, ಅದು ಕೂಡ ಸಕ್ಸಸ್ ಇದೆ. ಮಲಗಾದ್ಮೇಲೆ ಪಕ್ಕದಲ್ಲಿರೋದನ್ನು ಮಧ್ಯೆ ಕರೆಕ್ಟಾಗಿ ಇಟ್ಬಿಟ್ಟು ಬರ್ರಿ. 1 kg ಇಲ್ಲ 3 kg ಕಡಲೆಕಾಳನ್ನ ಇಡ್ಸೋಂಥ ಗ್ಲಾಸ್ ಬಾಕ್ಸ್ ತಗೊಬರ್ರಿ. ಗ್ಲಾಸ್ ನೋಡಿದ್ರೆ ಆಚೆಯಿಂದನೂ ಕಾಡಬೇಕು. ಮತ್ತು ಮಧ್ಯಭಾಗಕ್ಕೆ ನೀವು ಮಲಗಾದ್ಮೇಲೆ ಮಧ್ಯಕ್ಕೆ ಇಟ್ಬಿಟ್ಟು ಬರ್ರಿ. ಆ ರೂಮೆಲ್ಲ ಗುರುಗ್ರಾದು ವೈಬ್ರೇಷನ್ ಇರುತ್ತೆ. ತುಂಬ ಪ್ರಾರ್ಥನಾ ಆಗ್ತೀರ. ಮೀನರಾಶಿಗೆ ನವಂಬರ್ ತಿಂಗಳು ತುಂಬ ಚೆನ್ನಾಗೈತೆ. ಒಳ್ಳೆಯದಾಗಲಿ.